ಚಡ್ಡಿನೂ ಹಾಕೊಳಕ್ಕಾಯ್ತಿಲ್ಲ ಕಣ್ಲಾ, ಒಂದೇ ಉರಿ. ಕೃಷ್ಣ, ಲೀಲಾ ನಿನ್ಗೋಸ್ಕರ ಬೆಲ್ ಮಾಡ್ತಾ ಇದ್ದಾಳೆ ನೋಡು. ನಿನ್ ಕೆಲಸ ನೀನ್ ನೋಡ್ಕೊಳ್ಳಲ್ಲ. ಕೃಷ್ಣ, ಸೈಕಲ್ ಚೈನ್ ಬಿದ್ದೋಗಿದೆ, ಬಂದ್ ಹಾಕೊಟ್ಯಾ? ಪಾಪ, ಹೋಗಿ ಹಾಕೋ, ಕೇಳ್ಕೊತಾ ಇದ್ದಾಳೆ. ಕೃಷ್ಣ, ಲೀಲಾ, ನಾನ್ ಬಂದ್ ಹಾಕ್ಲಾ? ಹೊಡೆದ್ರೆ ಉದ್ರೋಗುತ್ತೆ. ಏನು ಹಲ್ಲು. ಕೃಷ್ಣ, ಬರಲ್ವಾ? ನಾನ್ ಬರ್ಲ ಲೀಲಾ. ಬೇಡ ಅಣ್ಣ. ಅಣ್ಣನ ಅಣ್ಣ ಒಳ್ಳೆಯವನೇ, ತಮ್ಮನೇ ಒಳ್ಳೆಯವನಲ್ಲ. ಕೃಷ್ಣ ಪ್ಲೀಸ್ ಬಾ ಕೃಷ್ಣ, ಹಾಕೊಡು ಪ್ಲೀಸ್. ಏನಾಯ್ತು? ಅದು ಅದು ನಾನು ಹಂಗೆ ಅಪ್ಪಲಿದ್ನ, ಹಂಗೆ ಡೌನಿಗೆ ಬರ್ತಾ ಇದ್ನ, ಆವಾಗ ನಾನು ಥ್ಯಾಂಕ್ ಯು ಕೃಷ್ಣ, ಬಾಯ್. ಇರು, ಅರ್ಜೆಂಟಾ? ಒಳ್ಳೆ ಟೈಮಿಗೆ ಬರ್ತಿದ್ದಾಳೆ. ಕೃಷ್ಣ, ನಿನ್ ಕೈಯೆಲ್ಲ ಗ್ರೀಸ್ ಆಗಿದೆ, ಒಂದ್ ನಿಮಿಷ ಇರು. ಹಾ, ಏಯ್ ಪರವಾಗಿಲ್ಲ ಬಿಡು, ಇನ್ಮೇಲಿಂದ ಈ ಕೈನೇ ತೊಳ್ಕೊಳ್ಳಲ್ಲ. ಯಾಕೆ? ಇದು ನೋಡಿದಾಗೆಲ್ಲ ನಿನ್ನ ನೆನಪು ಬರುತ್ತೆ. ಏನು ಇಲ್ವೇ, ಸೈಕಲ್ ಚೈನ್ ಬಿದ್ದೋಗಿತ್ತು, ಕೃಷ್ಣ ಬಂದ್ ಹಾಕ್ತಾ ಅಷ್ಟೇ. ನಾನು ಕೇಳದ್ನಾ? ಮೊದಲು ನಡಿ. ಬಾಯ್ ಲೀಲಾ. ಬಾಯ್ ಕೃಷ್ಣ. ನಾಳೆ ಮತ್ತೆ ಸಿಗೋಣ. ಅವಳು ನನ್ನ ಬೆಸ್ಟ್ ಫ್ರೆಂಡ್, ಅವಳು ತಂಟೆಗೆ ಬಂದ್ರೆ ನಾನು ಸುಮ್ಮನೆ ಇರಲ್ಲ. ಸುಮ್ಮನೆ ಇರಲ್ಲ ಅಂದ್ರೆ ಹೋಗಿ ಸೂಸೈಡ್ ಮಾಡ್ಕೋ. ಅವಳು ಬರೀ ನಿನಗೆ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ನನಗೆ ಪ್ರಿಯತಮೆ, ಪ್ರೇಯಸಿ, ಡವ್, ಲವ್ ಎಕ್ಸೆಟ್ರಾ ಎಕ್ಸೆಟ್ರಾ. ಅವಳನ್ನ ಬಲೆಗೆ ಬೀಳಿಸ್ಕೊಂಡು ಮೋಸ ಮಾಡ್ಬೇಕು ಅಂತಿದ್ಯಾ? ನಾನ್ ಬಿಡಲ್ಲ ಅದಕ್ಕೆ. ಏಯ್ ಬಿಡಲ್ಲ, ನನಗೆ ನೀನೇ ಅವಳೆ. ಅವಳು ಯಾವಾಗಲೂ ನಮಗೆ ಬಿದ್ದಾಯ್ತು. ನೋಡ್ತಾ ಇರು, ಇನ್ನು 4 ದಿನದಲ್ಲಿ ಡಿಂಗ್ ಡಾಂಗ್ ಆಗೋಗುತ್ತೆ. ಡಿಂಗ್ ಡಾಂಗ ಅಂದ್ರೆ? ಆದ್ಮೇಲೆ ಅವಳಿಗೆ ಕೇಳು. ಏನು ನೋಡ್ತಾ ನಿಂತಿದ್ಯಾ, ಹೋಗಲ್ಲ. ಎಕ್ಸ್ಕ್ಯೂಸ್ ಮೀ, ಅದು ಏನು? ಅದು ಹೇಳಿ. ಅದು ಇದೇನಿದು? ಪೆನ್ನಲ್ಲಿ ಲಿಂಕ್ ಅಲ್ಲಿ ಹೋಗುತ್ತಾ? ಇಲ್ಲ, ಬಾಡಿಲಿರೋ ಬ್ಲಡ್ ಖಾಲಿ ಆಗೋಯ್ತು. ಇದು ರಕ್ತದಲ್ಲಿ ಬರ್ತಿದ್ದ? ಹೌದು. ಓಕೆ, ಆದ್ರೂ ನಂದು ಕೆಲವೊಂದಷ್ಟು ಕಂಡೀಷನ್ಸ್ಗಳಿದ್ದಾವೆ, ಅದಕ್ಕೆಲ್ಲ ಓಕೆ ಅಂದ್ರೇನೆ ನಂಬರ್ ಒನ್. ನಾವೀಗ ರೋಡಲ್ಲಿ ನಿಂತ್ಕೊಂಡು ಮಾತಾಡೋದು ಅಷ್ಟು ಚೆನ್ನಾಗಿರಲ್ಲ. ಇಲ್ಲಿಗೆ ನಿಮ್ಮ ಊರವ್ರು ಯಾರು ಬರಲ್ಲ ಬಿಡು. ಹೌದಾ? ಸದ್ಯ. ಹೇಳಿ ಸರ್. ಹಾ, ಪಾನಿಪುರಿ ಇದೆಯಾ? ಅದೆಲ್ಲ ಸಿಗಲ್ಲ ಮೇಡಮ್. ಬೇರೆ ಏನು ಬೇಕೋ ಆರ್ಡರ್ ಮಾಡು. ಒಂದು ಗೋಬಿ ಮಂಚೂರಿ, ಒಂದು ಬೇಬಿಕಾರ್ನ್ ಮಂಚೂರಿ, ಒಂದು ಮಶ್ರೂಮ್ ಮಂಚೂರಿ. ಮತ್ತೆ ಮತ್ತೆ ಐಸ್ ಕ್ರೀಮ್ಸ್. ಯೋ ಬರ ಇಲ್ಲಿ. ಗಲದು ಸಣ್ಣ ಹಾಟಿದು ಜಾಸ್ತಿ ತಿಂದು ಜೇಬು ಖಾಲಿ ಮಾಡಿದೆ. ಕಾಡಲಿ ಮೆನು ಕಾಡಲಿ ಎಲ್ಲ ತಿಂದು ಇನ್ನು ಬೇಕು ಅಂತಿದೆ. ಮತ್ತೆ ನಿನಗೇನು ಬೇಕೋ ಆರ್ಡರ್ ಮಾಡು. ಅಲ್ಲ, ನೀನೇನ್ ಕೆಲಸ ಮಾಡ್ತಿದ್ಯಾ? ಹಾ, ಈಗ ತಾನೇ ಇಂಜಿನಿಯರಿಂಗ್ ಮುಗಿಸಿದ್ದೀನಿ. US ಅಲ್ಲಿ ಜಾಬ್ ಆಫರ್ ಆಗಿತ್ತು, ನಾನೇ ಹೋಗ್ಲಿಲ್ಲ. ಕರ್ನಾಟಕದಲ್ಲಿ ನಮ್ಮದೇ ಓನ್ ಸಾಫ್ಟ್ವೇರ್ ಕಂಪನಿ ಓಪನ್ ಮಾಡಬೇಕು ಅಂತಿದ್ದೀನಿ. ಸೊ ಅದಕ್ಕೋಸ್ಕರನೇ ಇದೆಲ್ಲ ಗ್ರೌಂಡ್ ವರ್ಕ್. ಓಕೆ, ನೀನು ಸಿಗರೇಟ್ ಸೇದ್ಯಾ? ಅಭ್ಯಾಸ ಇಲ್ಲ, ನೀನು ಸೇದಬೇಕು ಅಂದ್ರೆ ಅಭ್ಯಾಸ ಮಾಡ್ಕೋತೀನಿ. ಬೇಡ ಬೇಡ,
ನನ್ಗದ್ರ ಸ್ಮೆಲ್ ಅಂದ್ರೇನೆ ಆಗಲ್ಲ. ಸೀಕ್ರೆಟು ಡ್ರಿಂಕ್ಸು ಇದನ್ನ ಮಾಡೋರ್ ಕಂಡ್ರೆ ನಂಗೆ ಅಸಹ್ಯ. ದೆನ್ ನೋ ಪ್ರಾಬ್ಲಮ್. ನನಗೆ ಡ್ರಿಂಕ್ಸ್ ಅಭ್ಯಾಸನೇ ಇಲ್ಲ, ಅದ್ರ ಟೇಸ್ಟ್ ಅಂದ್ರೇ ಆಗಲ್ಲ. ಬೇರೆ ಏನು ಕಂಡೀಷನ್ಸು? ನಾನು ಯಾವಾಗ ಏನ್ ಕೇಳಿದ್ರು ಕೊಡಿಸ್ಬೇಕು. ಆಮೇಲೆ ನಾನ್ ಏನ್ ಹೇಳಿದ್ರು ಮಾಡ್ಬೇಕು. ನಾನ್ ಏನ್ ಮಾಡಿದ್ರು ಕೇಳಬಾರ್ದು. ನೀನು ನನ್ನನ್ ಬಿಟ್ಟು ಬೇರೆ ಯಾವ ಹುಡುಗಿನೂ ನೋಡ್ಬಾರ್ದು. ಫೇಸ್ಬುಕ್ ನಲ್ಲಿ ಫೋಟೋ ಹಾಕಿದ್ರೆ ಫಸ್ಟ್ ಲೈಕ್ ಫಸ್ಟ್ ಕಮೆಂಟ್ ನಿಂದೇ ಆಗಿರ್ಬೇಕು. ಆಮೇಲೆ ವಾಟ್ಸ್ಆಪ್ ನಲ್ಲಿ ಡೈಲಿ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ನೈಟ್ ಎಲ್ಲ ಮೆಸೇಜ್ ನ ಕಳಿಸ್ತಾ ಇರ್ಬೇಕು. ಡೈಲಿ ನನಗೆ ಪಾನಿಪುರಿ ಕೊಡಿಸ್ಬೇಕು. ನಾನು ಕೋಪ ಬರೋ ಹಾಗೆ ನೋಡ್ಕೋಬಾರ್ದು. ನನ್ನನ್ನ ತುಂಬಾ ಪ್ರೀತಿಸ್ಬೇಕು. ನನ್ನನ್ನ ಒಳ್ಳೆ ಏಂಜಲ್ ತರ ನೋಡ್ಕೋಬೇಕು. ನಾನು ಆಲ್ರೆಡಿ ಹಾಗೆ ಫೀಲ್ ಮಾಡ್ತಿದ್ದೀನಿ. ನೀನೇ ನನ್ನ ದೇವತೆ, ನೀನೇ ನನ್ನ ಪ್ರಪಂಚ. ಹೌದಾ? ಆಮೇಲೆ ಅಮ್ಮ, ಹಾ, ಏನು ಅಡುಗೆ ಮಾಡ್ತಾ ಇದೀಯಾ? ಬಸ್ಸಾರು ಮುದ್ದೆ ಮಾಡೋಣ ಅನ್ಕೊಂಡಿದ್ದೀನಿ. ಅದೇನು ಬೇಡ, ಚಿಕನ್ ತಗೊಂಬರ್ತೀನಿ. ಹೆಂಗಿದ್ರು ರುಕ್ಕುಗೂ ಇಷ್ಟ ಅಲ್ವಾ? ಅದನ್ನೇ ಮಾಡು. ತಗೊಂಡ್ ಬಪ್ಪ. ಎದೇಳು ರುಕು. ಅತ್ತೆ ನಂಗೆ ಬೇಡ. ಹಠ ಮಾಡಬಾರ್ದು. ಅತ್ತೆ ತಗೋತೀನಿ. ಇನ್ನೂ ಸ್ವಲ್ಪ ಹಾಕ್ಲಾ? ಇನ್ನು ಸ್ವಲ್ಪ ಅನ್ನ ಹಾಕ್ಲಾ? ಅನ್ನ ಬೇಡ. ಪೀಸ್ ಪೀಸ್ ಇದ್ರೆ ಹಾಕಿ. ಅಮ್ಮ, ಹಾ, ಊಟ ತಂದೆ. ತಗೋ. ಇದೇನು ಬರೀ ಅನ್ನ ಸಾಂಬಾರು? ಚಿಕನ್ ಕೊಡಮ್ಮ. ಚಿಕನ್ ಖಾಲಿ ಆಗೋಯ್ತು ಕಣೋ. ಖಾಲಿ ಆಗೋಯ್ತಾ? ನೀನಂತೂ ಚಿಕನ್ ತಿನ್ನಲ್ಲ. ಓ, ಅಷ್ಟು ಇವಳೆ ತಿಂತೇಗ್ಬಿಟ್ಲಾ? ತಿನ್ಲಿ ಬಿಡು, ಅವಳಿಗೆ ಇಷ್ಟ ಅಂತ ತಾನೇ ನೀನ್ ಚಿಕನ್ ತಂದಿದ್ದು. ತಂದೆ ಹಾಗಂತ ಒಂದ್ ಪೀಸ್ ಉಳಿಸ್ದೆ ಅಷ್ಟು ಬಳ್ದ ಬಾಯಿ ಹಾಕೊಂಡ್ಬಿಡದ? ಪಾಪ ಕಣೋ, ಬೆಳಿಗ್ಗೆಯಿಂದ ಅವಳೇನು ತಿಂದಿರ್ಲಿಲ್ಲ. ನಾನೇ ಬಲವಂತ ಮಾಡಿ ತಿನ್ನು ಅಂತ ತಿನ್ನಿಸ್ದೆ. ಆಹಾ, ಬಲ್ವಂತ ಮಾಡಿದಕ್ಕೆ ಈ ರೇಂಜಿಗೆ ತಿಂತಾಗಿದ್ದಾಳೆ. ತಿನ್ಬೇಕಂತ ತಿಂದ್ರೆ ಇನ್ನೆಷ್ಟು ತಿಂತಾಳೋ ನೋಡ್. ತಿನ್ಬಿಟ್ಟು ಹೆಂಗ್ ನೋಡ್ತಿದ್ದಾಳು ಗುಮ್ಮಂತರ. ಯಾರಾದ್ರೂ ಗೊತ್ತಿಲ್ಲದೆ ಊಟ ಕರೆದ್ರೆ ಅಷ್ಟೇ ಮುಗಿತ ಅವ್ರ ಕತೆ. ಅತ್ತೆ ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ. ನಾನು ಇಲ್ಲಿ ಇರಲ್ಲ. ಹಾ, ಹೋಗು ಹೋಗು. ನಿಮ್ಮಪ್ಪ ನಿನ್ಗೋಸ್ಕರ ನೀನ್ ಯಾವಾಗ ಬರ್ತೀಯ ಅಂತ ಕಾಯ್ತಿದ್ದಾನೆ. ನೀನ್ ಕಾಣಿಸಿದ ತಕ್ಷಣ ನಿನ್ ಕಾಲ್ ಮುರ್ದು ಕಾಲ್ ಸೂಪ್ ಮಾಡ್ಕೊಂಡು ಕುಡಿತಾನೆ. ಹೋಗು ಹೋಗು. ಒಂದಿನ ಚಿಕನ್ ತಿನ್ಲಿಲ್ಲ ಅಂದ್ರೆ ಏನೂ ಆಗಲ್ಲ. ಯಾಕೆ ಅವಳನ್ನ ಅಷ್ಟೊಂದು ಗೋಳಿಕೋತೀಯ? ಸುಮ್ನೆ ಊಟ ಮಾಡು. ರುಕ್ಕು, ಯಾಕಮ್ಮ ಹೀಗೆ ಕೂತಿದ್ಯಾ? ಟಿವಿ ನೋಡೋದಲ್ವಾ? ನಿನಗೆ ತಿನ್ನೋದಕ್ಕೆ ಏನಾದ್ರು ತಗೊಂಡ್ ಬರ್ಲಾ? ಅತ್ತೆ ನನಗೆ ಪಾನಿಪುರಿ ಮಾಡ್ಕೊಡ್ತೀರಾ? ಪಾನಿಪುರಿನಾ? ಹೌದತ್ತೆ, ಕಾಲೇಜ್ ಪಕ್ಕದಲ್ಲಿ ಪಾನಿಪುರಿ ಗಾಡಿ ನಿಂತಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನನಗದೆಲ್ಲ ಮಾಡಕ್ ಬರಲ್ಲ ರುಕ್ಕು. ಸರಿ, ನಾನೇ ಹೋಗಿ ತಿನ್ಕೊಂಬರ್ಲಾ? ಬೇಡಪ್ಪ, ನಿಮ್ಮ ಅಪ್ಪಂಗೆ ಗೊತ್ತಾದ್ರೆ ಆಮೇಲೆ ನನಗೆ ಬೈತಾನಷ್ಟೇ. ಇನ್ನು ಎಷ್ಟು ದಿನ ಅಂತ ನಾನು ಹಿಂಗೆ ಮನೇಲಿ ಕೂತಿರ್ಬೇಕತ್ತೆ? ಒಂದು 4-5 ದಿನ. ನಿಮ್ಮ ಅಪ್ಪನ ಕೋಪ ತಣ್ಣಗಾಗೋವರೆಗೂ ನಾನು ಹೋಗಿ ನೀನು ತಿನ್ನೋದಕ್ಕೇನಾದರೂ ಮಾಡ್ಕೊಂಡು ಬರ್ತೀನಿ. ಪಾನಿಪುರಿ ಏನಿದು?
ಸರಿ ಸರಿ ಪಾನಿಪುರಿ ಕೊಡು. ನಿಮ್ಗೋಸ್ಕರನೇ ಅಷ್ಟು ದೂರದಿಂದ ಗಾಡಿ ತಳ್ಕೊಂಡ್ ಬಂದೆ. ನನ್ಗೋಸ್ಕರನೇ ಬಂದ್ಯಾ? ಹೌದಮ್ಮ, ನಿಮ್ಮ ಮಾವನೇ ಕಳ್ಸಿದ್ದು. ಏನು ಕೃಷ್ಣನು? ಅಲ್ಲಿಂದ ಹೊರಡೋವರೆಗೂ ನಿಮ್ಮ ಮಾವ ಬಿಡ್ಲೇ ಇಲ್ಲಮ್ಮ. ಸರಿ ಸರಿ ಕೊಡು ಕೊಡು. ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ. ದುಡ್ಡು ತಾನೆ, ನಿಮ್ಮ ಮಾವ ಕೊಡ್ತಾರೆ, ತಿನ್ನಮ್ಮ. ಹೌದಾ? ಹಂಗಾದ್ರೆ ನಂಗೆ ಪಾನಿಪುರಿ ಜೊತೆ ಬೇಲ್ ಆಯ್ತು, ಬೇಕು. ತಿನ್ನಿ ತಿನ್ನಿ. ನಿಮ್ಮ ಮಾವನಿಗೆ ಕೈ ದೊಡ್ದು, ನಿಮ್ಗೆ ಬಾಯಿ ದೊಡ್ದು. ಕೃಷ್ಣ ಕೃಷ್ಣ ಒಂದೇ ಒಂದ್ ನಿಮಿಷ ಫೋನ್ ಕೊಡ್ತೀಯಾ? ಲೀಲನ್ ಹತ್ರ ಮಾತಾಡ್ಬೇಕಿತ್ತು. ಲೀಲನ್ ಹತ್ರನಾ ಅಥವಾ ಬೇರೆ ಇನ್ಯಾರ್ದೋ ಹತ್ರನಾ? ಲೀಲನ್ ಹತ್ರನೇ. ನನ್ನ ಎಕ್ಸಾಮ್ ರಿಸಲ್ಟ್ ಕೇಳ್ಬೇಕಿತ್ತು. ಇದ್ರಲ್ಲಿ ಲೀಲನ್ ಹೆಸರೇ ಇಲ್ಲ. ಅಮೃತಾಂಜನ ಸೇವ್ ಮಾಡಿದ್ದೀನಿ. ಅಮೃತಾಂಜನ ಯಾವಾಗಲೂ ಫೋನ್ ಮಾಡಿ ತಲೆ ತಿಂತಿರ್ತಾಳೆ, ಅದಕ್ಕೆ. ಲೀಲಾ, ನಾನ್ ರುಕ್ಕು. ಅದೇ ರಿಸಲ್ಟ್ ಫೋನಿಗ. ಸರಿ. ಏನಂತೆ? ನನ್ನ ರಿಸಲ್ಟ್ ಫೋನ್ಗೆ ಮೆಸೇಜ್ ಬರುತ್ತಂತೆ. ಫೋನ್ ಬೇರೆ ಇಲ್ವಲ್ಲ, ಸಿಮ್ಮು ಹೊರಟೋಯ್ತು. ನಂಗೆ ಏನು ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಏನು ಸಿನ್ಸಿಯರಾಗಿ ಓದ್ಬಿಟ್ಟು ಎಕ್ಸಾಮ್ ಬರ್ದಿರೋ ಥರ. ನೀನು ಫೇಲು. ನಿನಗೆ ಹೆಂಗೆ ಗೊತ್ತಾಯ್ತು? ನನಗೆಲ್ಲ ಗೊತ್ತು. ನೀನು 3 ಸಬ್ಜೆಕ್ಟಲ್ಲಿ ಡಮಾರು. ಅಂದ್ರೆ ಬಾಕಿ 3ರಲ್ಲಿ ಪಾಸ್ ಆಗಿದ್ದೀನಾ? ಅಬ್ಬಬ್ಬಬ್ಬ, ಫೇಲ್ ಆಗೋ ಸ್ಟೂಡೆಂಟ್ಸ್ ಎಲ್ಲ ನಿನ್ನನ್ನೇ ಆದರ್ಶವಾಗಿ ಇಟ್ಕೋಬೇಕು. ಹಂಗಾದ್ರೂ ಆತ್ಮಹತ್ಯೆಗಳು ನಿಂತೋಗುತ್ತೆ. ಸರಿ ಸರಿ ಕೃಷ್ಣ, ನಿಂಗೆ ಹೆಂಗೆ ಗೊತ್ತಾಯ್ತು ಹೇಳು? ಯಾರು ಹೇಳಿದ್ರು ನಿಂಗೆ? ಯಾರು ಯಾಕೆ ಹೇಳಬೇಕು? ತಗೋ, ಫೋನ್ಗೆ ಮೆಸೇಜ್ ಬಂದಿದೆ. ಈ ಸಿಮ್ ನಂದೇನಾ? ಫೋನು ನಿಂಗೇನೆ. ಈ ಫೋನ್ ನನ್ಗ? ವಾವ್, ಟಚ್ ಸ್ಕ್ರೀನ್ ಸೂಪರ್ ಆಗಿದೆ. ಥ್ಯಾಂಕ್ ಯು ಕೃಷ್ಣ. ಬರೀ ಥ್ಯಾಂಕ್ಸ್ ಹೇಳ್ಬಿಟ್ಟು ತಿಂದು ಉಂಡು ಮಲ್ಕೊಳ್ಳೋದಲ್ಲ, ಮನೇಲೆಲ್ಲ ಕೆಲಸನೂ ನೀನೇ ಮಾಡಬೇಕು, ಗೊತ್ತಾಯ್ತಾ? ಹಾಂ. ಎಸ್. ಅಯ್ಯೋ ರುಕು, ನೀನ್ ಯಾಕೆ ಇದೆಲ್ಲ ಮಾಡಕ್ ಹೋದೆ? ನಾನು ಮಾಡ್ತಾ ಇರ್ಲಿಲ್ವಾ? ಅಯ್ಯೋ ಪರವಾಗಿಲ್ಲ ಅತ್ತೆ, ನೀವು ಹೋಗಿ. ಸರಿನಮ್ಮ. ಕೃಷ್ಣ, ಮತ್ತೆ ರಂಗೋಲಿ ಕಾಂಪಿಟೇಷನಾ? ಇವತ್ತು ಗ್ಯಾರಂಟಿ ಫಸ್ಟ್ ಪ್ರೈಸ್ ಕೊಡ್ತೀನಿ ನಿನ್ಗೆ. ಪ್ಲೀಸ್ ಕೃಷ್ಣ, ನನ್ನ ರಂಗೋಲಿನೆಲ್ಲ ಹಾಳು ಮಾಡಬೇಡ ಪ್ಲೀಸ್. ಹೌದು, ಏನು ರಂಗೋಲಿನೇ ಇದು? ಇದಾ ಕುರ್ಚಿಗಳ ರಂಗೋಲಿ. ಓ, ಇವು 3 ಕುರ್ಚಿಗಳಾ? ಒಂದು ಕೆಲಸ ಮಾಡು, ಮಧ್ಯದಲ್ಲಿ ಒಂದು ಡೈನಿಂಗ್ ಟೇಬಲ್ ಹಾಕ್ಬಿಡು. ಸಂಜೆ ಟೌನಿಂದ ಬರ್ತಾ ಗ್ರಿಲ್ ಚಿಕನ್ ತಗೊಂಡ್ಬರ್ತೀನಿ. 3 ಜನ ಕೂತು ಊಟ ಮಾಡಿ ಮಲಗ್ಬಿಡೋಣ. ಓ, ಒಳ್ಳೆ ಐಡಿಯಾ. ಆಯಾ, ನಿನ್ ಮುಖ ಮುಚ್ಚ. ಕುರ್ಚಿಗಳಂತೆ ಕುರ್ಚಿಗಳು ನಿನ್ನ. ಏನಾಯ್ತಿ? ಯಾಕೆ ಹಿಂಗ್ ಓಡ್ ಬರ್ತಿದ್ಯಾ? ನಿನ್ನೆ ಹುಡ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೆ. ನಿನ್ನ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡ್ಬೇಕಿತ್ತು. ಏನ್ ವಿಷಯ? ಬಾ ಹೇಳ್ತೀನಿ, ಬಾ. ಒಂದ್ ನಿಮಿಷ ಸ್ಟ್ಯಾಂಡ್ ಆಗ್ತೀನಿ. ಏನ್ ವಿಷಯ ಹೇಳು. ಬಾರೆ. ಎಲ್ಲಿಗೆ? ಏನು? ನಿನಗೊಂದು ಬ್ಯಾಡ್ ನ್ಯೂಸ್ ಹೇಳಬೇಕು. ಬ್ಯಾಡ್ ನ್ಯೂಸಾ? ಆದ್ರೆ ನೀನು ಯಾರಿಗೂ ಹೇಳಬಾರ್ದು. ನನ್ನ ಬ್ಯಾಡ್ ನ್ಯೂಸ್ನ ನಾನು ಯಾಕೆ ಬೇರೆಯವ್ರ ಹತ್ರ ಹೇಳಿ? ಅದು ಬ್ಯಾಡ್ ನ್ಯೂಸ್ ಹೇಳಕ್ಕೆ ನಾಚಿಕೆ ಬೇರೆನಾ? ಅದು ನಾನು ನಮ್ಮ ಮಾವನ? ಮಾವನೇ. ನಾನು ನಮ್ಮ ಮಾವ ಲವ್ ಮಾಡ್ತಾ ಇದ್ದೀವಿ. ಕೃಷ್ಣ ನೀನ್ ಲವ್ ಮಾಡ್ತಾ ಇದ್ದಾನ? ನೀನು ಕೃಷ್ಣ ಲವ್ ಮಾಡ್ತಿದ್ಯಾ? ಇದನ್ನೆಲ್ಲ ನಾನು ನಂಬಲ್ಲ. ಕೃಷ್ಣ ಇಲ್ಲಿ ಲೀಲಾನೇ ಇಷ್ಟಪಡೋದು. ಹಾಗಾದ್ರೆ ನಮ್ಮ ಮಾವ ಮತ್ತೆ ನಿನ್ ಮಧ್ಯೆ ಏನೇನ್ ನಡೆದಿದ್ಯೋ ಅದನ್ನೆಲ್ಲ ಸುಳ್ಳು ಹೇಳ್ದಂಗೆ ಆಣೆ ಮಾಡಿ ಹೇಳು. ಸರಿ, ಮಾಡ್ತೀನಿ, ಕೇಳು. ನನ್ ಮೇಲಲ್ಲ, ನಿನ್ ಮೇಲೆ ಇಟ್ಕೋ. ಓಕೆ, ನನ್ ಮೇಲೆ ಮಾಡ್ತೀನಿ, ಹೇಳು. ನಮ್ಮ ಮಾವ ನಿನ್ ಹಿಂದೆ ಯಾವಾಗ್ಲೂ ತಿರುಗ್ತಾ ಇರ್ತಾನಾ? ಇಲ್ಲ ಕಣೆ, ಇತ್ತೀಚೆಗೆ ಅವನೇಲ್ ಬರೋದು, ನಾನೇ ಅವ್ನು ಹುಡ್ಕೊಂಡು ತಿರ್ಗೋಂಗಾಗಿದೆ. ಆದ್ರೆ ನಮ್ಮ ಮಾವ ನನ್ ಹಿಂದೆ ಯಾವಾಗ್ಲೂ ತಿರುಗ್ತಾ ಇರ್ತಾನೆ, ಗೊತ್ತಾ? ಸುತ್ತ ಯಾರಿದ್ದಾರೆ ಅಂತಾನು ನೋಡ್ದೆ. ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ನಿನ್ ಸೌಂದರ್ಯನ ವರ್ಣಿಸಿದಾನಾ? ಇಲ್ಲ ಕಣೆ. ಆದ್ರೆ ನನ್ ಸೌಂದರ್ಯನ ನಾವೆಲ್ಲೇ ಬರಿಬೋದು ಅನ್ನೋಷ್ಟು ವರ್ಣಿಸಿದಾನೆ.
ಏಯ್, ಇದಿದೆಯಾ ನಿನಗೆ? ಏಯ್, ಎಲ್ಲಿ ಹುಡುಕ್ತೀರಾ? ಹುಚ್ಚಿ, ನೋಡು, ಮತ್ತೆ ಆಮೇಲೆ ನನ್ನ ತಲೆ ಕೆಟ್ಟ ಸರಿಗಿರಲ್ಲ. ಒಟ್ಟು ಸಾಯ್ಸಾಕ್ಬಿಡ್ತೀನಿ ನಾನು. ಏಯ್, ನೋಡು. ಏನೇ ನಾಚ್ಕೊಂತಿದ್ಯಾ? ನಮ್ಮ ಮಾವ ನಿನಗೆ ಯಾವಾಗ್ಲಾರು ಕಿಸ್ ಕೊಟ್ಟಿದಾನಾ? ಸುಮ್ಮನಿರೆ, ಟೆಂಪ್ಟ್ ಮಾಡಬೇಡ. ಕೊಟ್ಟಿದಾನೋ ಇಲ್ವೋ ಹೇಳು. ಇಲ್ಲ. ಆದ್ರೆ ನನಗೆ ಮುತ್ತಿನ ಮಳೆನೇ ಸುರಿಸಿದಾನೆ ಗೊತ್ತಾ? ಈಗ್ಲಾದ್ರೂ ಗೊತ್ತಾಯ್ತಾ? ನಮ್ಮ ಮಾವ ನಿನ್ನನ್ನಲ್ಲ ನನ್ನೇ ಲವ್ ಮಾಡ್ತಿರೋದು. ನೀನ್ ಸುಳ್ಳು ಹೇಳ್ತಾ ಇದ್ಯಾ, ನಾನ್ ನಂಬಲ್ಲ. ಹೌದಾ? ಬಾ ಎಲ್ಲಿಗೆ? ಬಾ ಹೇಳ್ತೀನಿ. ಕೂಲ್ ಡ್ರಿಂಕ್ಸ್ ಯಾವ್ದು ಕುಡಿತೀಯ ಗುರು? ನಮ್ಗೆ ಗೊತ್ತಲ್ಲ, ಸ್ಪೆಷಾಲಿಟಿ ಹೇಳು. ಸಾಕ್ ನೋಡಿದ್ದು. ಈಗ ನಾವಿಬ್ರು ನಮ್ಮ ಮಾವನ ಮುಂದೆ ನಡ್ಕೊಂಡು ಹೋಗೋಣ. ಆವಾಗ ನಮ್ಮ ಮಾವ ಯಾರನ್ನ ಲವ್ ಮಾಡ್ತಿದಾರೆ ಅಂತ ಗೊತ್ತಾಗತ್ತೆ. ಹೆಂಗೆ ಗೊತ್ತಾಗುತ್ತೆ? ನಮ್ಮ ಮಾವ ನಿಜವಾಗ್ಲೂ ನಿನ್ನನ್ನು ಲವ್ ಮಾಡ್ತಿದ್ರೆ ಗೊತ್ತಾಗತ್ತೆ. ನಡಿ. ಹೆಂಗೆ ನಡೆಯೋದು? ಹಾ, ಇಷ್ಟ ದಿನ ನಮ್ಮ ಮಾವಂಗ್ ಲೈನ್ ಹೊಡಿತಿದ್ದಲ್ಲ, ಅವಾಗ ನನ್ನೇ ಕೇಳ್ತಿದ್ದ, ಅಮೀಕೊ ನಡಿಯಮ್ಮ. ಏಯ್ ಬಾರೆ. ದೇವ್ರೇ ಕಪ್ಪಡಪ್ಪ. ನೋಡ್ದ ನಮ್ಮ ಮಾವ ನನ್ನ ನೋಡ್ಕೊಂಡು ಹೆಂಗ್ ಸ್ಮೈಲ್ ಮಾಡ್ದ. ಲವ್ ಹಾರ್ಟ್ನಲ್ಲಿರೋದು, ಸೊಂಟದಲ್ಲ, ತಿಳ್ಕೊ. ನಿಮ್ಮ ಮಾವ ನೀನ್ ನೋಡ್ಲೇ ಇಲ್ಲ. ನಮ್ಮ ಮಾವ ನನ್ನನ್ನು 2 ಸತಿ ನೋಡ್ದ. ಯಾಕೆ ನೀನ್ ನೋಡ್ಲಿಲ್ವಾ? ನೀ ಸುಳ್ಳು ಹೇಳ್ತಾ ಇದ್ಯಾ. ನಿಮ್ಮ ಮಾವ ನನ್ನೇ 2 ಸಾರಿ ನೋಡಿದ್ದು. ನೀನ್ ಸುಳ್ಳು ಹೇಳ್ತಾ ಇದ್ಯಾ. ನಾನ್ ಸುಳ್ಳು ಹೇಳ್ತಾ ಇದ್ದೀನಾ? ಬೇಕಾದ್ರೆ ನಾವಿಬ್ರು ಇನ್ನೊಂದ್ಸಲ ಅದೇ ತರ ನಡ್ಕೊಂಬರೋಣ. ಅರ್ಥ ಆಯ್ತು ಬಿಡು. ಏನ್ ಅರ್ಥ ಆಯ್ತು? ನೀನ್ ಅಮೃತಾಂಜನ್ ಅಂತ. ಅಮೃತಾಂಜನ? ಮಾವ. ಏನು ಮಾವನ? ಮಾವನೇ. ನಿನ್ನ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡ್ಬೇಕಿತ್ತು. ಬಾ ಇಲ್ಲಿ. ಏನು? ಬಾ ಮಾವ. ಏನು ಹೇಳು? ಮಾವ, ನನ್ನನ್ನು ಸೀನಂಗ್ ಕೊಟ್ಟು ಮದುವೆ ಮಾಡ್ತಾರಂತೆ. ಏನು? ಕೊನೆಗೂ ನಮ್ಮ ಸೀನಿಗೆ ಕಂಕಣ ಭಾಗ್ಯ ಕೂಡ ಬಂತಾ? ಇನ್ನೇನ್ ಬಿಡು, ನಿನಗೂ ಅವನಿಗೂ ಸೂಪರ್ ಜೋಡಿ. ಮದುವೆ ಮಾಡ್ಕೋ. ನಾನು ಅವನನ್ನ ಮದುವೆ ಮಾಡ್ಕೊಳ್ಳಲ್ಲ. ಏಯ್, ನೀನು ಹಂಗ ಅನ್ಬಿಟ್ರೆ ಹೆಂಗೆ? ಪಾಪ ನಮ್ಮ ಸೀನುಗೆ ಮದುವೆ ಮಕ್ಕಳು ಅಂತ ಆಗದ್ ಬೇಡವಾ? ಜೋಕ್ ಮಾಡ್ಬೇಡ ಮಾವ. ನೀನೇ ಏನಾದರೂ ಮಾಡಿ ಈ ಸಂಬಂಧನ ಹಾಳು ಮಾಡಬೇಕು. ಏನು ಸಂಬಂಧ ಹಾಳು ಮಾಡೋದಂದ್ರೆ ನೀನು ಹಳೆಡು ಪ್ರಸಾದ್ ಕೈಕಾಲು ಮುರಿದಂಗೆ ಅನ್ಕೊಂಡಿದ್ಯಾ? ಪ್ಲೀಸ್ ಮಾವ, ನೀನೇ ಏನಾದರೂ ಮಾಡು ಪ್ಲೀಸ್. ಹುಯ್, ನಿಮ್ಮಪ್ಪ ಬಂದ. ಏನೋ ಸೀನಾ, ಬೈಕ್ ತಳ್ಕೊಂಡು ಹೋಗ್ತಾ ಇದೀಯಾ? ಪೆಟ್ರೋಲ್ ಸೇವಿಂಗ್ಸ್. ಕೋಟಿ ಗಟ್ಲೆ ಆಸ್ತಿ ಇಟ್ಕೊಂಡು ಬೋಟಿ ಕಾಸು ಉಳಿಸ್ತೀಯಲ್ಲೋ. ಹೌದು, ಮದ್ವೆ ಅಂತ ನಿಂಗೆ? ಅಮ್ಮ ಮಾಡ್ಕೊಳಕ್ ಹೇಳಿದ್ರು. ಅಮ್ಮ ಮಾಡ್ಕೊಳಕ್ ಹೇಳಿದ್ರ? ವೆರಿ ಗುಡ್. ಆಗ್ಲೇ ಮದುಮಗನ್ ಕಳೆ ಬಂದ್ಬಿಟ್ಟಿದ್ಯಲ್ಲ ನಿನ್ಗೆ. ಎಲ್ಲಿಗೆ ಹೋಗ್ತಾ ಇದೀಯಾ? ಅಮ್ಮ ನಾಯಿ ನಾಯಿ ಬಿಸ್ಕೆಟ್ ತರ ಕೇಳಿದ್ರು. ಓಹ್, ನಾಯಿಗೆ ಬಿಸ್ಕೆಟ್ ಎಲ್ಲ ಹಾಕ್ತೀರಾ? ಮಿಕ್ಕಿದ್ರೆ ನಾನು ತಿಂತೀನಿ. ಸರಿ, ಅಮ್ಮ ಮನೇಲಿದ್ದಾರಾ? ಹಿತ್ಲಲ್ಲಿದ್ರು. ನೀನ್ ಕತ್ಲಾಗೋದ್ರೊಳಗೆ ಮನೆ ಬಂದ್ ಸೇರ್ಕೋ. ಅಂತೂ ಸೀನು ಬೆತ್ಲಾಗೋ ಟೈಪ್ ಬಂದ್ಬಿಡ್ತು. ಲೊಟ್ಟೆ ನಾನ್ ಬಿಚ್ಚಲ್ಲಪ್ಪ ಬಟ್ಟೆ. ಇವರು ಬೆತ್ತಲ ಬಗ್ಗೆ ಎಲ್ಲ ಮಾತಾಡ್ತಾರಪ್ಪ. ರುಕ್ಕು ಏನಾದ್ರು ಈ ಪಾಪ ಪಾಂಡನ್ ಮದ್ವೆ ಆದ್ರೆ ಅಷ್ಟೇ. ಏನ ಇವನ್ ಜೊತೆ ರುಕ್ಕು ಮ್ಯಾರೇಜಾ? ಅದನ್ನ ಡ್ಯಾಮೇಜ್ ಮಾಡಕ್ಕೆ ನಾನ್ ಬಂದಿರೋದು. ನೀನಾ? ನನ್ ಜೊತೆ ನೀನು? ನಾನೂನಾ? ಯಾರಲ್ಲ? ಬೇಡ ಕಣೋ, ಬ್ಯಾಡ್ವೋ. ಅವ್ರ ಅಮ್ಮನ್ ನೋಡಿದ್ರೆ ಮೊದ್ಲು ಎದ್ರಕೆ ಕಣೋ. ಬೆಳಗ್ಗೆ ಬೇರೆ ಕೆರೆ ಕಡಿಕ್ ಹೋಗಿಲ್ಲ, ಈಗ ಇಲ್ಲೇ ಆಗ್ಬಿಡುತ್ತೆ ಅಷ್ಟೇ. ನಾನಿದ್ದೀನಿ, ಬಾರ. ಏನೋ ನೀರ್ ಹಾಕಕ್ಕ? ಏಯ್, ಹಂದಿ ಅವತನ ತೊಳ್ಕೊಳತ್ತೇನ, ಬಾರ. ನೀನೇನು ಅವಾಗ್ಲಿಂದ ಬತ್ತನ್ ತುಂಬ್ತಾನೆ ಇದ್ಯಾ? ಬೇರೆ ಕೆಲಸ ನಿಮ್ಮ ಅಪ್ಪ ಮಾಡ್ತಾನ? ಬೇಬೆ ಕೆಲಸ ಮುಗಿಸ್ರಿ. ಎಲ್ಲ ನಾನೇ ಬಡ್ಕೊಂಡು ಸಾಯ್ಬೇಕು. ಏಯ್, ಸರಿಯಾಗಿ ಮಾಡಕ್ ಆಗಲ್ವಾ ನಿಂಗೆ? ನೋಡ್ಕೊಂಡು ಬೇಬೇಗ ಮಾಡು. ಸರಿ ಅಮ್ಮ. ಏನ್ ಕೃಷ್ಣ ಈ ಕಡೆ ಬಂದ್ಬಿಟ್ಟಿದ್ಯಾ? ಹಿಂಗೆ ಹೋಗ್ತಾ ಇದ್ವಿ, ನಮ್ ಸೀನನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾವು ಅವ್ನ ಫ್ರೆಂಡ್ಸ್ ಅಲ್ವಾ? ಇವನು ನಮ್ ಸೀನನ್ ಫ್ರೆಂಡಾ? ಇವನು ನನ್ಗಿಂತನೂ ಕ್ಲೋಸ್ ಫ್ರೆಂಡು, ಚಡ್ಡಿಗೆ ಲಾಡಿ ಇದ್ದಂಗೆ. ಲಾಡಿ. ಹೌದು, ಸೀನು ಗುರುಕುಗೂ ಮದ್ವೆ ಅಂತೆ. ಮದ್ವೆ ಕೆಲಸ ಎಲ್ಲ ಆಗ್ಲೇ ಶುರು ಮಾಡ್ಕೊಂಡಂಗಿದೆ. ಏ ರಂಗ, ಚೇರ್ ತಂದು ಹಾಕೋ, ಕೂತ್ಕೊಳ್ಳಿ. ಏನಂತಾರೆ ನಿಮ್ಮ ಮಾವ? ಅನ್ನೋಕೇನಿದೆ, ನಿಮ್ಮಂತವ್ರ ಸಂಬಂಧ ಸಿಕ್ಕಿದ್ಮೇಲೆ ಅವ್ರ ತಲೆ ಮೇಲೆ ಕಿರೀಟ ಬಂದಂಗೆ ಆಗಿದೆ. ಸಾಲ ಸೋಲ ಮಾಡಿದ್ರು ಮದುವೆ ಮಾಡ್ಬಿಡ್ಬೇಕಂತ ಇದ್ದಾರೆ. ಸಾಲನ? ಯಾಕೆ ನಿಮ್ಮ ಮಾವನ ಹತ್ರ ದುಡ್ಡಿಲ್ವಾ? ಎಲ್ಲಿರುತ್ತೆ?
ಇರೋ ಜಮೀನು ಅಡ ಇಟ್ಬಿಟ್ಟು ಊರು ತುಂಬ ಸಾಲ ಮಾಡ್ಕೊಂಡಿದ್ದಾರೆ. ಮೊನ್ನೆ ಇವನ ಹತ್ರನೇ 50,000 ರೂಪಾಯಿ ಸಾಲ ಇಸ್ಕೊಂಡಿದ್ದಾರೆ. ಏನೋ ವಿಜಯ್? ಇಸ್ಕೊಡ್ರು ಹೌದಾ? ಮತ್ತೆ ನನ್ನ ಮಗನಿಗೆ ವರದಕ್ಷಿಣೆಗೆ 25 ಎಕರೆ ಜಮೀನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಂಗೆ ಹೇಳಿದ್ರಾ? ಏನೋ ಮೊದಲು ಮದುವೆ ಒಂದು ಆಗೋಗ್ಬಿಟ್ರೆ ಇನ್ಯಾವತ್ತಾದ್ರೂ ಕೊಡ್ತಾರೆ ಬಿಡಿ. ಯಾಕಂದ್ರೆ ಬೇರೆ ಯಾರ್ದೋ ಹತ್ರ ಸಾಲ ಇರೋದ್ಕಿಂತ ಸ್ವಂತ ಹಳಿಯನ್ನ ಹತ್ರ ಇದ್ರೆ ಮರ್ಯಾದೆ ಅಲ್ವಾ? ಹುಡುಗಿ ಹೇಗೆ? ಹುಡುಗಿ ವಜ್ರ ಥರ ಯಾವಾಗಲೂ ಹೊಳಿತಾ ಇರ್ತಾಳೆ. ನೀವು ಈ ನಡುವೆ ಅವಳನ್ನ ನೋಡಿಲ್ಲ ಅನ್ಸುತ್ತೆ. ಈ ಶರ್ಟು ನಿಕ್ಕರ್ ಹಾಕೊಂಡು ರೋಡ್ಗೆ ಬಂದರೆ ನೋಡಿದವ್ರು ಯಾರೇ ಆಗಿರಲಿ ನಿಂತಲ್ಲೇ ನಿಂತು ಬಿಡ್ತಾರೆ. ಬೇಕಾದ್ರೆ ಕೇಳಿ ಇವನ್ನ. ಹೌದೌದು, ನಾನು ಒಂದ್ಸಲ ನಿಂತೋಗಿದ್ದೆ. ನಿಕ್ಕರ್ ಹಾಕೋತಾಳ? ನಿಕ್ಕರ್ ಅಂದರೆ ಜಾಸ್ತಿ ಚಿಕ್ಕದೇನಲ್ಲ, ಏನು ಇಲ್ಲಿಂದ ಇಲ್ಲಿವರೆಗೆ ಇರ್ಬೋದೇನೋ? ಇಲ್ಲಿವರೆಗೂ ಇರ್ಬೋದು. ಅಲ್ಲಿವರ್ಗ ಹೋಗ್ಲಿ, ಅಡ್ಗೆ ಕೆಲಸ ಆದ್ರೂ ಮಾಡಕ್ ಬರತ್ತಾ? ಅಯ್ಯೋ, ಅಡಿಗೆ ಅಂದ್ರೆ ಅವಳಿಗೆ ಪ್ರಾಣ. ಆದರೆ ಅವ್ರ ಅಮ್ಮನೇ ಬೇಡ ಅಂತಾರೆ. ಯಾಕೆ? ಮೊನ್ನೆ ಹಿಂಗೆ ಕಿಚನಲ್ಲಿ ಅಡಿಗೆ ಮಾಡಕ್ ಹೋಗಿ ಗ್ಯಾಸ್ ಲೀಕ್ ಮಾಡ್ಬಿಟ್ಟಿದ್ಲು. ಈ ಸಿಲಿಂಡರ್ ಬ್ಲಾಸ್ಟ್ ಆಗಿ ದೊಡ್ಡದಾಗಿ ಸೌಂಡು ಎಲ್ಲ ಸುಟ್ಟೋಯ್ತು. ಅವ್ರ ಅಮ್ಮನ ಅದೃಷ್ಟ ಬದುಕ್ಬಿಟ್ರು, ಇಲ್ಲಂದ್ರೆ ಬ್ಯಾನರೇ. ಹೋಗ್ಲಿ, ನಾನು ಹೇಳಿದ ಮಾತಾದ್ರೂ ಕೇಳ್ತಾಳ? ಅಯ್ಯೋ, ಯಾಕೆ ಕೇಳಲ್ಲ? ದೊಡ್ಡವ್ರಂದ್ರೆ ಅವಳಿಗೆ ಎಷ್ಟು ಗೌರವ, ಏನು ಮರ್ಯಾದೆ ಅಂತೀರ? ದೊಡ್ಡವ್ರ ವಯಸ್ಸಾದ್ಮೇಲೆ ಅವ್ರ ಕೆಲಸ ಅವ್ರು ಮಾಡ್ಕೊಳಕ್ಕಾಗಲ್ಲ, ಮನೆಯಲ್ಲೇ ಇದ್ದು ಬೇಜಾರು. ಅದಕ್ಕೆ ಅವರು ವಯಸ್ಸಿನವ್ರ ಜೊತೆಗೆ ಇದ್ರೇ ಚಂದ ಅಂತ ಯಾವುದಾದ್ರೂ ವೃದ್ಧಾಶ್ರಮಕ್ಕೆ ಬಿಸಾಕಿದ್ರೆ ಅವ್ರ ಎಂಟರ್ಟೈನ್ಮೆಂಟ್ ಅವ್ರು ನೋಡ್ಕೊಳ್ತಾರೆ ಅಂತಿರ್ತಾಳೆ. ಏನು ಇಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ದೊಡ್ಡ ಯೋಚನೆ ಮಾಡ್ತಾಳೆ ಅನ್ಕೊಂಡಿದ್ದೀರಾ? ಬೇಕಾದ್ರೆ ಇವ್ನು ಕೇಳಿ. ಅವನೇನು ಹೇಳೋದ್ ಬೇಡ, ನನಗೆ ಎಲ್ಲ ಅರ್ಥ ಆಯ್ತು. ಅದು ನಿಜ ಬಿಡಿ, ಯಾರೋ ಹೇಳೋದು ನೀವೇ ಕೇಳೋದು. ಮದುವೆ ಆದ್ಮೇಲೆ ನೀವೇ ಅನ್ಭವಿಸ್ತಿರಲ್ಲ. ಅಂದಾಗೆ ರುಕ್ಕುಗೆ ಮದುವೆಗೆ ಎಷ್ಟು ಕೆಜಿ ಬಂಗಾರ ಆಗ್ತಾ ಇದ್ದೀರಾ? ಬಂಗಾರನೂ ಇಲ್ಲ, ಸೀದೋಗಿರೋ ಬದ್ನೆಕಾಯೂ ಇಲ್ಲ. ಎದಳ್ರ ಮೇಲೆ. ಹೌದೌದು, ಮದುವೆ ಮನೇಲಿ ತುಂಬಾ ಕೆಲಸಗಳಿರುತ್ತೆ. ಬಾಬಾ ಆಂಟಿ, ಮದ್ವೆ ಊಟದಲ್ಲಿ ಮೈಸೂರು ಪಾಕ್ ಇರ್ಲಿ. ಚಿರೋಟಿ ಲಾಡು ಬೇಡವಾ? ಹೋಗೋ ಇಲ್ಲಿಂದ. ಮುರಳಿ ಬಂದ ಅನ್ಸತ್ತೆ. ಹಾಯ್ ಫ್ರೆಂಡ್ಸ್. ಏಯ್ ಮುರಳಿ. ಮುರಳಿ, ಹಾಯ್ ಮುರಳಿ. ಇದೇನೋ ಏರ್ಪೋರ್ಟ್ ಇಂದ ಮನೆ ಹೋಗೋದ್ ಬಿಟ್ಟು ಡೈರೆಕ್ಟ್ ರುಕ್ಕು ನೋಡಕ್ ಬಂದ್ಬಿಟ್ಯಾ? ನೋಡ, ಚಿಕನ್ನಲ್ಲಿ ಹೆಂಗ್ ನಾಚ್ಕೊತಾ ಇದೆ, ಈಗಲೂ ಹಂಗೆ ನಾಚ್ಕೊತೀಯಲ್ಲ. ಬಾಬಾ ಒಂದು ಟೀ ಕುಡಿಯೋಣ ಬಾ. ಏಯ್, ನಮ್ಮ ಅಮೆರಿಕ ಹುಡುಗನಿಗೆ ಒಂದು ಸ್ಪೆಷಲ್ ಟೀ. ಏನೋ ತಿಪ್ಪೇಶ, ಹೇಗೆ ನಡೀತಿದೆ ನಿನ್ ಟಿವಿ ವ್ಯಾಪಾರ? ಡೆಲ್ಲು ಗುರು, ಅಮೇರಿಕಾದಲ್ಲೊಂದು ಟೀ ಶಾಪ್ ಹಾಕಿ ಕೊಟ್ಬಿಡು, ಅಲ್ಲೇ ಬಂದು ಸೆಟ್ಲ್ ಆಗ್ಬಿಡ್ತೀನಿ. ತಿಪ್ಪೇಸ, ಹಂಗೆ ನಿನ್ ಜೊತೆಗೆ 2 ಹಸಾನ ಹೊಡ್ಕೊಂಡು ಹೋಗ್ಬಿಡು. ಮುರಳಿ, ನೀನ್ ಚಿಕ್ಕವನಿದ್ದಾಗ ರುಕ್ಕು ಜೊತೆ ಆಟ ಆಡ್ತಿದ್ದಲ್ಲ, ಅದೆಲ್ಲ ನೆನ್ಪೈತೇನೋ ನಿಂಗೆ? ಅದೆಲ್ಲ ಮರೆಯಕ್ಕಾಗತ್ತೇನೋ? ಒಂದಿನಂತೂ ಇವನು ರುಕ್ಮಿಣಿ ಸೇರ್ಕೊಂಡು ಏನ್ ಮಾಡಿದ್ರು ಗೊತ್ತಾ? ಊಟ ರೆಡಿ ಆಯ್ತಾ? ರೆಡಿ ಆಯ್ತು, ಬಡಿಸ್ತೀನಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಇನ್ನೊಂದ್ ಸ್ವಲ್ಪ ಬೇಕಾ? ಇನ್ನೊಂದ್ ಸ್ವಲ್ಪ ಬೇಕಾ? ಏಯ್, ನೀನ್ ಹೋಗೋ ಇಲ್ಲಿಂದ. ಏಯ್, ನೀನ್ ಹೋಗೋ ಇಲ್ಲಿಂದ. ಹೊಡ್ದೆ ಅಂದ್ರೆ ಏಯ್, ನಂಗೆ ಹೊಡಿತೀಯನೋ? ಅಮ್ಮ, ಬಿಡ ನನ್ನ, ಬಿಡ. ನಿಲ್ಸಿ. ಆಟ ಆಡ್ಕೊಳ್ಳಿ ಅಂತ ಕಳ್ಸರು ಹೊಡೆದಾಡ್ತೀರಾ? ಯಾರ ಮೊದಲು ಹೊಡೆದಿದ್ದು? ಇವಳೇ ಮೊದಲು ಹೊಡೆದಿದ್ದು. ಇಲ್ಲ ಸರ್, ಅವನೇ ಮೊದಲು ಹೊಡೆದಿದ್ದು. ಮುರಳಿ, ನೀನು ಹೇಳೋ, ಯಾರು ಹೊಡೆದಿದ್ದು? ಮೊದಲು ನಾನು ರುಕ್ಮಿಣಿ ಆಟ ಆಡ್ತಿದ್ದಾಗ ಕೃಷ್ಣ ಬಂದು ರುಕ್ಮಿಣಿ ಹೇಗೆ ಮಾಡ್ತಾಳೋ ಹಾಗೆ ಮಾಡ್ತಿದ್ದ. ಅದಕ್ಕೆ ರುಕ್ಮಿಣಿಗೆ ಸಿಟ್ಟು ಬಂದು ಕೃಷ್ಣಗೆ ಹೊಡೆದ್ಲು. ಕೃಷ್ಣನು ರುಕ್ಮಿಣಿಗೆ ಹೊಡೆದ. ಇಬ್ಬರದು ತಪ್ಪಿದೆ, ನೀಡು ಕೈ. ನೀನು ಸುಮ್ಮನೆ ಗಲಾಟೆ ಮಾಡದೆ ಆಟ ಆಡ್ಕೊಳ್ಳಿ. ರುಕ್ಕು ಹೆದ್ರೆ ಅವತ್ತು ಚಡ್ಡಿ ಉದುರಿಸ್ಕೊಂಡು ಓಡೋದು, ನೀವತ್ತು ಅವಳಿಗೋಸ್ಕರ ಓಡೋಡ್ ಬಂದಿದ್ಯಾ. ಪರವಾಗಿಲ್ಲ ಮುರಳಿ, ಎಲ್ಲ ಚೆನ್ನಾಗಿ ನೆನಪಿದೆ ಅಲ್ವಾ? ಇನ್ನಾಗ್ತಾಡ ಹುಡುಗಿನ ಹೋಗಿ ನೋಡೋಣ. ಬಾಬಾ ಇಲ್ಲಿಂದನೇ ಕಾಣ್ತಾಳೆ. ಎಲ್ಲ ರುಕ್ಮಿಣಿ? ಮಾಡ್ತೀನಿರು. ಏಯ್, ಆಮೇಲೆ ಬೇಜಾರು ಮಾಡ್ಕೋಬೇಡಪ್ಪ, ಹಿಂಗೆ ತೋರಿಸ್ತಾ ಇದ್ದೀನಂತ. ಈಗಿನ ಕಾಲದ ಹುಡುಗಿರು ಗೊತ್ತಲ್ಲ, ಡೈರೆಕ್ಟಾಗಿ ನೋಡಕ್ ಹೋದ್ವಿ ಅನ್ಕೋ, ಟಿಂಕರಿಂಗ್ ಪೇಂಟಿಂಗ್ ಮಾಡ್ಕೊಂಡು ಶೋರೂಮ್ ಗಾಡಿ ಥರ ಶೋ ಕೊಡ್ತಾರೆ. ಅದೇ ಹಿಂಗೆ ನೋಡಿದ್ವಿ ಅನ್ಕೋ, ಹುಡುಗಿ ಶೋರೂಮ್ ಗಾಡಿನ ಗುಜರಿ ಬಾಡಿನ ಗೊತ್ತಾಗ್ಬಿಡುತ್ತೆ. ಆದರೆ ನಮ್ಮ ರುಕ್ಕು ಮಾತ್ರ ಸೂಪರ್, ಹೆಂಗಿದ್ರು ಚೆನ್ನಾಗಿ ಕಾಣ್ತಾಳೆ. ಇದೇನಿದು ಚಿತ್ರ? ತುಂಬ ಒಳ್ಳೆ ಹುಡುಗಿ. ಏಯ್, ನಮ್ಮ ಅತ್ತೆ ಮಗಳಂತ ಹೇಳ್ತಾ ಇಲ್ಲ, ಸ್ವಲ್ಪ ಸ್ಲೋ ಅಷ್ಟೇ.
ದನ್ನಾನ ದನ್ನಿ ದಾನೀನ ಗುಡ್ಡಾದ ಭೂತ ಉಂಡೇಡ ದೊಡ್ಡವ್ರಂದ್ರೆ ಅವಳಿಗೆ ತುಂಬ ಗೌರವ. ಅಜ್ಜಿ ಆ ಬಟ್ಟೆ ಯಾಕೆ ತೆಗಿತಾ ಇದ್ಯಾ? ಅಯ್ಯೋ ಬಟ್ಟೆ ಒಣಗಿದೆ ಅದಕ್ಕೆ ತೆಗಿತಾ ಇದ್ದೀನಿ. ಬಟ್ಟೆ ಏನಾದ್ರು ತೆಗೆದ್ರೆ ನಿನ್ನನ್ನು ಬಟ್ಟೆ ಒಗ್ದಂಗ್ ಒಗ್ದ್ಬಿಟ್ಟು ಒಣಗಾಕ್ಬಿಡ್ತೀನಿ. ಹೋಗ ಆ ಕಡೆ. ಅಯ್ಯೋ ಇವಳು ಯಾಕೆ ಹಿಂಗ್ ಮಾತಾಡ್ತಾ ಇದ್ದಾಳೆ? ತಗೋ ನೀನೇ ತಗೋ, ನನಗೇನು. ರಾತ್ರಿ ಮೋಸ್ಟ್ಲಿ ರಂಗಿತರಂಗ ಸಿನಿಮಾ ನೋಡಿರ್ಬೇಕು, ಅದಕ್ಕೆ ಹಿಂಗೆ ಮಾಡ್ತಿದ್ದಾಳೆ. ಇಲ್ಲಾಂದ್ರೆ ಗೊತ್ತು ಬಿಡೋ, ರುಕ್ಮಿಣಿ ಏನೂ ಬದಲಾಗಿಲ್ಲ. ಚಿಕ್ಕ ವಯಸ್ಸಲ್ಲಿ ಹೇಗಿದ್ಲೋ ಇವಾಗಲೂ ಹಾಗೆ ಇದ್ದಾಳೆ. ಅಂದರೆ ನಿಂಗೆ ಇಷ್ಟ ಅಲ್ಲ? ನನಗೆ ಚಿಕ್ಕ ವಯಸ್ಸಿನ ರುಕ್ಮಿಣಿ ಅಂದರೆ ತುಂಬ ಇಷ್ಟ. ಅಷ್ಟಾಗ್ಬಿಡು, ಮಿಕ್ಕಿದ್ ನಾನು ನೋಡ್ಕೋತೀನಿ.